ರಾಜ್ಯ ಕಾಂಗ್ರೆಸ್ ಸರ್ಕಾರದಲ್ಲಿ ಈಗ ಮತ್ತೆ ಬದಲಾವಣೆ ಚರ್ಚೆ ಜೋರಾಗಿ ಕೇಳಿ ಬರ್ತಾ ಇದೆ. ಸರ್ಕಾರಕ್ಕೆ 2 ವರ್ಷ ಸಂಭ್ರಮದ ವೇಳೆಯೇ ಸಚಿವರ ಬದಲಾವಣೆ ಫಿಕ್ಸ್ ಎನ್ನಲಾಗ್ತಿದೆ. ಸಚಿವರ ಇಲಾಖಾವಾರು ಕಾರ್ಯನಿರ್ವಹಣೆ ಪ್ರೋಗ್ರೆಸ್ ರಿಪೋರ್ಟ್ ಪಡೆದಿರುವ ಸಿಎಂ ಡಿಸಿಎಂ ಪುನರ್ರಚನೆ ವೇಳೆ 10ಕ್ಕೂ ಹೆಚ್ಚು ಸಚಿವರಿಗೆ ಕೋಕ್ ಕೊಡುವ ಸಾಧ್ಯತೆ ಇದೆ. ಕಾಂಗ್ರೆಸ್ ಸರ್ಕಾರಕ್ಕೆ 2 ವರ್ಷ ಸಚಿವರ ಕುರ್ಚಿಗೆ ಕಂಟಕನ. 10 ಸಚಿವರಿಗೆ ಕೋಕ್, ಯಾರ್ಯಾರಿಗೆ ಸಿಗುತ್ತೆ ಮತ್ತೆ ಚಾನ್ಸ್? ರಾಜ್ಯ ಸಚಿವ ಸಂಪುಟಕ್ಕೆ ಸೇರ್ಪಡೆಯಾಗಲು ಸಾಕಷ್ಟು ಶಾಸಕರು ಹರಸಾಹಸ ಮಾಡ್ತಿದ್ದಾರೆ. ಕಳೆದೊಂದು ವರ್ಷದಿಂದ ಸಂಪುಟಕ್ಕೆ ಸೇರಲು ಶಾಸಕರು ಲಾಬಿ ಮಾಡ್ತಾನೆ ಬರ್ತಿದ್ದಾರೆ. ಆದ್ರೀಗ ಸಂಪುಟ ಪುನರಚನೆಯ ವಿಚಾರ ಮತ್ತೆ ಮುನ್ನೆಲೆಗೆ ಬಂದಿದೆ. ರಾಜ್ಯ ಸರ್ಕಾರಕ್ಕೆ 2 ವರ್ಷ ತುಂಬುತ್ತಿರುವ ವೇಳೆಯೇ ಸಚಿವ ಸಂಪುಟ ಪುನರ್ರಚನೆ ಆಗಲೇಬೇಕೆನ್ನೋ ಚರ್ಚೆ ಜೋರಾಗಿದೆ. ಹಿರಿಯ ಸಚಿವರು, ನಿಷ್ಕ್ರಿಯ ಸಚಿವರು, ಇಲಾಖೆಗೆ ಹೊಸ ರೂಪ ನೀಡಿದ ಸಚಿವರ ಬಗ್ಗೆ ಸಿಎಂ ಡಿಸಿಎಂ ಈಗಾಗಲೇ ಮಾಹಿತಿಯನ್ನ ಪಡೆದುಕೊಂಡಿದ್ದಾರೆ. ಸಚಿವರ ಇಲಾಖಾವಾರು ಕಾರ್ಯನಿರ್ವಹಣೆ ಪ್ರೋಗ್ರೆಸ್ ರಿಪೋರ್ಟ್ ಮೇಲೆ ಸಚಿವರ ಬದಲಾವಣೆ ಮಾಡೋ ತೀರ್ಮಾನ ಮಾಡ್ತಿದ್ದಾರಂತೆ. ಸಚಿವ ಸಂಪುಟ ಪುನರ್ರಚನೆಯ ವಿಚಾರ ಜೋರಾಗಿ ಚರ್ಚೆಯಾಗ್ತಿದ್ದಂತೆ ಸಿಎಂ ಡಿಸಿಎಂ ಸಹ ಸಂಪುಟ ವಿಸ್ತರಣೆಗೆ ಓಕೆ ಅಂದಿದ್ದಾರೆ. ಹೀಗಾಗಿ ಇದೀಗ ಯಾವ ಸಚಿವರನ್ನ ಸಂಪುಟದಿಂದ ಕೈ ಬಿಡಬೇಕು ಅನ್ನೋ ಚರ್ಚೆ ನಡೆಯುತ್ತಿದೆ. ಸಂಪುಟದಿಂದ ವಲಯವಾರು ಸಚಿವರಿಗೆ ಕೋಕು ಕೊಡಲು ತೀರ್ಮಾನಿಸಲಾಗಿದೆಯಂತೆ. ಕಿತ್ತೂರು ಕರ್ನಾಟಕದಲ್ಲಿರುವ 7 ಮಂದಿ ಸಚಿವರಲ್ಲಿ 2 ಕೋಕ್ ಪಕ್ಕಾ ಅನ್ನಲಾಗ್ತಿದೆ. ಬೆಳಗಾವಿ, ಹುಬ್ಬಳ್ಳಿ, ಧಾರವಾಡ, ವಿಜಯಪುರ, ಬಾಗಲಕೋಟೆ, ಗದಗ ಜಿಲ್ಲಾವಾರು ಸಚಿವರ ಬದಲಾವಣೆಗೆ ಚಿಂತನೆ ನಡೆದಿದೆ. ಅಲ್ಲದೆ ಕರಾವಳಿಯಿಂದ 2 ಸಚಿವರು, ಮಧ್ಯ ಕರ್ನಾಟಕದಿಂದಲೂ 1 ಕೋಕ್ ನೀಡುವುದರ ಜೊತೆಗೆ ಹೈದರಾಬಾದ್ ಕರ್ನಾಟಕದಿಂದ 2 ಸಚಿವರನ್ನ ಸಂಪುಟದಿಂದ ಕೈ ಬಿಡ್ತಾರೆ ಎನ್ನಲಾಗ್ತಿದೆ. ಬೆಂಗಳೂರಿನ 6 ಸಚಿವರಲ್ಲಿ 1 ಹಾಗೂ ಹಳೆ ಮೈಸೂರು ಭಾಗದ 8 ಸಚಿವರಲ್ಲಿ 3 ಬದಲಾವಣೆ ಮಾಡಿ ಹೊಸಬರಿಗೆ ಅವಕಾಶ ಕೊಡುವ ಸಾಧ್ಯತೆ ಇದೆ. ಸರ್ಕಾರಕ್ಕೆ 2 ವರ್ಷ ತುಂಬಿದ ಸಂಭ್ರಮದಲ್ಲಿರೋ ರಾಜ್ಯ ಕಾಂಗ್ರೆಸ್ ನಾಯಕರು ಸಂಪುಟ ಸರ್ಜರಿಗೆ ಮುಂದಾಗಿದ್ದಾರೆ. ರಾಜ್ಯಕ್ಕೆ ರಾಹುಲ್ ಗಾಂಧಿ ಪ್ರವಾಸ ನಡೆಸಿದ ಬಳಿಕ ಸಚಿವರ ಬದಲಾವಣೆ ಫಿಕ್ಸ್ ಎನ್ನಲಾಗ್ತಿದೆ. ಕ್ಯಾಬಿನೆಟ್ನಿಂದ ಯಾರು ಔಟ್ ಆಗ್ತಾರೆ, ಯಾರು ಇನ್ ಆಗ್ತಾರೆ ಅನ್ನೋದೇ ಇದೀಗ ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗಿದೆ. ವೀರೇಶ್ ದಾನಿ, ಪೊಲಿಟಿಕಲ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.